ಮಗ ನಿಜವಾಗ್ಲೂ ನಮ್ಮ ಇಂಡಿಯನ್ ಬ್ಯಾಟಿಂಗಿಗೆ ಏನಾಗಿದೆ, ಯಾವ ಗ್ರಹಣ ಬಿಡಿಸ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಫ್ಲಾಪ್ ಮೇಲೆ ಫ್ಲಾಪ್ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅಂದ್ರೆ WTC ಗೆ ನಿಜವಾಗ್ಲೂ ಕ್ವಾಲಿಫೈ ಆಗ್ತಾರ. ಸೊ ಈ ಟೆಸ್ಟ್ ಅಲ್ಲಾದ್ರೂ ಇಂಪ್ರೂವ್ ಆಗ್ತಾರೆ ಅಂತ ಅನ್ಕೊಂಡೆ, ಬಟ್ ಏನು ಯೂಸ್ ಇಲ್ಲ. ಹಾಗಾದ್ರೆ ಡೇ 1 ಇಂದ ಡೇ 3 ತನಕ ಏನೇನಾಗಿದೆ ಅಂತ ನೋಡ್ತಾ ಹೋಗುವ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇಂಡಿಯಾದವರೇ ಟಾಸ್ ವಿನ್ ಆಗಿ ಬೌಲಿಂಗ್ ನ ಚೂಸ್ ಮಾಡಿದ್ದು. ಅದ್ ಯಾಕೆ ಚೂಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಮಳೆ ಬರ್ತಾ ಇತ್ತಲ್ವಾ, ಅದಕ್ಕೆ ಬಾಲ್ ತುಂಬಾ ಸ್ವಿಂಗ್ ಮತ್ತೆ ಸೀಮ್ ಆಗುತ್ತೆ ಅಂತ ಬೌಲಿಂಗ್ ಚೂಸ್ ಮಾಡಿರ್ಬೇಕು ರೋಹಿತ್ ಶರ್ಮಾ. ಆದ್ರೆ ಏನ್ ಗೊತ್ತಾ ಮಗ, 2014 ಇಂಡಿಯಾ ಟಾಸ್ ವಿನ್ ಆಗಿ ಇದೇ ಫಸ್ಟ್ ಟೈಮ್ ಬೌಲಿಂಗ್ ನ ಚೂಸ್ ಮಾಡಿದ್ದು. ನಾನೇನ್ ಅನ್ಕೊಂಡೆ ಅಂದ್ರೆ ಸಖತ್ತಾಗಿರೋ ಸ್ಟ್ರಾಟಜಿ, ಡಿಫ್ರೆಂಟ್ ಅಪ್ರೋಚ್ ತರ್ತಾರೆ ರೋಹಿತ್ ಶರ್ಮಾ ಅಂತ ಅನ್ಕೊಂಡೆ. ಯಾವ ಮಣ್ಣಂಗಟ್ಟಿ ಅಪ್ರೋಚ್ ತರಲಿಲ್ಲ, ಏನೂ ಇಲ್ಲ. ನನಗೆ ನಮ್ಮ ಇಂಡಿಯಾ ಕಡೆಯಿಂದ ಬೂಮ್ರಾ ಒಬ್ಬರೇ ಬೌಲರ್ ಕಾಣ್ತಾ ಇರೋದು. ನಮ್ಮ ಇಂಡಿಯನ್ ಬೌಲಿಂಗ್ ಲೈನ್ ಅಪ್ ಅಲ್ಲಿ ವಿಕೆಟ್ಸ್ ತೆಗೆಯೋ ಅಬಿಲಿಟಿ ಹಂಗಾರೆ ಅವ್ರೊಬ್ರಿಗೆ ಇರೋದು, ಯಾರೋ ಬೌಲರ್ಸ್ ಇಲ್ವಾ. ನಾನ್ ಸುಮ್ನೆ ಅನ್ಕೊಂಡೆ ಅಕಸ್ಮಾತ್ ಅವ್ರಿಗೆ ಏನೋ ಇಂಜುರಿ ಆಯ್ತಪ್ಪ, ಅವಾಗ ನಮ್ ಬೌಲಿಂಗ್ ಲೈನ್ ಅಪ್ ಏನು ಅಂದ್ರೆ ಏನೂ ಇಲ್ಲ, ವರ್ಸ್ಟ್ ಆಗ್ಬಿಡುತ್ತೆ. ಒಂದೇ ಒಂದು ವಿಕೆಟ್ ಬರಲ್ಲ ಅನ್ಸುತ್ತೆ, ಅಷ್ಟು ಡಿಪೆಂಡೆನ್ಸಿ ಆಗಿದೆ ಈಗ ಬೂಮ್ರಾ ಮೇಲೆ. ಟ್ರಾವಿಸ್ ಹೆಡ್ ಅಂತೂ ಇಂಡಿಯಾ ಅಂತ ಬಂದ ಮೇಲೆ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸ್ತವ್ರೆ. ಅವ್ನ ಅಜ್ಜಿ ಟ್ರಾವಿಸ್ ಹೆಡ್ ಮೇಲೆ ಸ್ಟ್ರಾಟಜಿ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು. ಅವ್ರು ಯಾವ ರೀಜನ್ ಸ್ಟ್ರಾಂಗ್ ಆಗಿದ್ದಾರೆ ಅಲ್ಲೇ ಬಾಲ್ ಹಾಕ್ತಾ ಇದಾರೆ. ಟ್ರಾವಿಸ್ ಹೆಡ್ ಅವರು ಎಲ್ಲಿ ವೀಕ್ ಆಗಿದ್ದಾರೆ, ರೌಂಡ್ ದ ವಿಕೆಟ್ ಬಂದು ಬೌಲಿಂಗ್ ಹಾಕೋದಾಗಿರ್ಲಿ, ಅವರ ವೀಕೆಸ್ಟ್ ಪಾಯಿಂಟ್ ನ ಅಬ್ಸರ್ವ್ ಮಾಡ್ಬಿಟ್ಟು ಅಲ್ಲಿ ಬೌಲಿಂಗ್ ಹಾಕೋಬಿಟ್ಟು ಅವ್ರು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಲ್ಲೇ ಪ್ರತಿ ಸಲ ಬೌಲಿಂಗ್ ಹಾಕಿದ್ರೆ ಅದು ಯಾವನ್ ಗುರು ಔಟ್ ಆಗ್ತಾನೆ. ಸೆಂಚುರಿ ಎಲ್ಲ ಡಬಲ್ ಸೆಂಚುರಿ ಬೇಕಾದ್ರೂ ಹೊಡಿತಾನೆ, ಔಟೇ ಆಗಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಟ್ರಾವಿಸ್ ಹೆಡ್ ಅವರು ಬೇರೆ ದೇಶದ ಮೇಲೆ ಹೊಡೆಯೋದೇ ಇಲ್ಲ, ನಮ್ಮ ಇಂಡಿಯಾದ ಮೇಲೆ ಹೊಡೆಯೋದು. ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಕರೆಕ್ಟ್ ಆಗಿ ಸ್ಟ್ರಾಟಜಿ ಮಾಡ್ತಾ ಇಲ್ಲ, ಟ್ರಾವಿಸ್ ಹೆಡ್ ಗೆ ಕರೆಕ್ಟ್ ಆಗಿರೋ ಪ್ಲಾನ್ ಮಾಡ್ತಾ ಇಲ್ಲ. ಆಸ್ಟ್ರೇಲಿಯನ್ ಬ್ಯಾಟಿಂಗ್ ಲೈನ್ ಅಪ್ ನಿಲ್ಲದೆ ಅವರೊಬ್ರು. ಸ್ಟೀವನ್ ಸ್ಮಿತ್ ಅಂತೂ ಫಾರ್ಮ್ ಅಲ್ಲಿ ಇರಲಿಲ್ಲ, ಅట్లాಗಿ ಸ್ಟೀವನ್ ಸ್ಮಿತ್ ಫಾರ್ಮಿಗೆ ಬಂದ್ರು. ಸ್ಮಿತ್ ಅವರ ಒಂದು ಟೆಕ್ನಿಕ್ ಆಗ್ಲಿ ಮೈಂಡ್ ಸೆಟ್ ಆಗ್ಲಿ ಮೆಚ್ಕೊಳ್ಳೇಬೇಕು. ನನಗಂತೂ ಪರ್ಸನಲಿ ಫುಲ್ ಖುಷಿ ಆಯ್ತು. ಸ್ಮಿತ್ ಅವರು ಫಸ್ಟ್ 50 ಬಾಲ್ಸ್ ಕವರ್ ಡ್ರೈವ್ ಹೊಡಿಲಿಲ್ಲ, ಅದಾದ್ಮೇಲೆ ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡಿ ಕವರ್ ಡ್ರೈವ್ ಎಲ್ಲ ಹೊಡೆಯಕ್ಕೆ ಶುರು ಮಾಡಿದ್ರು. ಯಾವಾಗ ಅವ್ರಿಗೆ ಸೆಟ್ ಆಯ್ತು, ಯಾವಾಗ ಆ ಪಿಚ್ ಅವ್ರಿಗೆ ಸೆಟ್ ಆಯ್ತು, ಎಲ್ಲ ತರ ಶಾರ್ಟ್ಸ್ ಹೊಡೆಯಕ್ಕೆ ಟ್ರೈ ಮಾಡ್ತಾ ಇದ್ರು. ಕೊನೆಗೂ ಸೆಂಚುರಿ ಬಾಸೇ ಬಿಟ್ಟು. ಇಂತ ಆಪರ್ಚುನಿಟೀಸ್ ಕೊಡೋದೇ ನಮ್ಮ ಇಂಡಿಯನ್ ಬೌಲಿಂಗ್. ಅದಾದ್ಮೇಲೆ ಬೂಮ್ರಾಗೆ 6 ವಿಕೆಟ್ ಸಿಕ್ತು, ಸಿರಾಜ್ ಡೀಸೆಂಟ್ ಬೌಲಿಂಗ್ ಮಾಡಿದ್ರು. ಸರಿ, ಇವತ್ತು ನಮ್ಮ ಇಂಡಿಯಾದವರು ಬ್ಯಾಟಿಂಗ್ ಬಂದಾಗ ಮಳೆ ಬಂದು ರೋದ್ನೆ ಕೊಡ್ತಾ ಇತ್ತು. ಇವತ್ತು ನಮ್ಮ ಟಾಪ್ ಆರ್ಡರ್ ಅಲ್ಲಿ ಒಬ್ಬರಾದ್ರೂ ನಿಂತ್ಕೊಂತಾರೆ ಅಂತ ಅನ್ಕೊಂತಾ ಇದ್ದೆ. ವಿರಾಟ್ ಮೇಲೆ ಫುಲ್ ಹೋಪ್ಸ್ ಇತ್ತು ಇವತ್ತು. ನಿಜವಾಗ್ಲು ಡಿಸಪಾಯಿಂಟಿಂಗ್ ಮಗ. ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಅವರಿಂದ ಬಿಗ್ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಯಾಕೆ ಔಟ್ ಸೈಡ್ ಆಫ್ ಸ್ಟಂಪ್ ಗೆ ಹೋಗಿ ಇವರೇ ಬಾಲ್ ನ ಹುಡುಕೊಂಡು ಹೋಗಿ ಹೊಡೆಯಕ್ ಹೋಗ್ಬಿಟ್ಟು ಅತ್ಲಾಗೆ ಕ್ಯಾಚ್ ಕೊಡ್ತಾ ಇದ್ದಾರೆ. ಸ್ಲಿಪ್ ಅಲ್ಲಿ ವಿಕೆಟ್ ಕೀಪರ್ ಕ್ಯಾಚ್ ಆಗ್ತಾ ಇದೆ, ಬರೀ ಟಿಪ್ ಆಗ್ತಾ ಇದಾವೆ. ಇದು ಒಂದ್ 4-5 ಸೀರೀಸ್ ಇಂದ ಅಲ್ಲ, 4-5 ವರ್ಷದಿಂದಾನು ಹಿಂಗಾಗ್ತಾ ಇದೆ. ಇವರ ಮಿಸ್ಟೇಕ್ಸ್ ನ ಇವ್ರು ಸರಿ ಮಾಡ್ಕೊಂತ ಇಲ್ಲ, ಅಥವಾ ಯಾರು ಬಂದು ಹೇಳ್ತಾ ಇಲ್ವಾ ಇದು ಒಂದ್ ಸರಿ ಮಾಡ್ಕೋಬೇಕು ನೀವು ಅಂತ. ವಿತ್ ಡ್ಯೂ ರೆಸ್ಪೆಕ್ಟ್, ವಿರಾಟ್ ಅಂತ ಲೆಜೆಂಡ್ ಅಂತ ಗೊತ್ತಿದೆ, ಬಟ್ ಇವರ ಮೈಂಡ್ ಸೆಟ್ ಇವ್ರು ಚೇಂಜ್ ಮಾಡ್ಕೋಬೇಕು, ಇಲ್ಲಾಂದ್ರೆ ರನ್ಸೇ ಬರಲ್ಲ. ನಮ್ಮ ವಿರಾಟ್ ಅವರು ಕವರ್ ಡ್ರೈವ್ ಎಷ್ಟು ಸಖತ್ತಾಗಿ ಹೊಡಿತಾರೋ ಅಷ್ಟೇ ಫ್ಲಾಪ್ ಆಗ್ತಾ ಇದ್ದಾರೆ ಕವರ್ ಡ್ರೈವ್ ಇಂದಾನೆ. ಇವರು ಕವರ್ ಡ್ರೈವ್ ಹೊಡೆಯೋದನ್ನೇ ಬಿಡ್ಬೇಕು ಅನ್ನಿಸ್ತಾ ಇದೆ ನಂಗೆ. ಯಾಕಂದ್ರೆ ಪ್ರತಿ ಸಲ ಕವರ್ ಡ್ರೈವ್ ಹೊಡೆಯಕ್ ಹೋಗಿನೇ 4th 5th ಸ್ಟಂಪ್ ಅಲ್ಲಿ ಔಟ್ ಆಗ್ತಾ ಇದ್ದಾರೆ. ಟೀಮ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಏನ್ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರಿಗೆ ಹೋಗಿ ಹೇಳಕ್ಕೆ ಡೇರಿಂಗ್ ಇಲ್ವಾ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬರ್ತಾರೆ, ಒಂದ್ 4 ಬಾಲ್ ಆಡ್ತಾರೆ, ಮತ್ತೆ ಸೇಮ್ ಡಿಸ್ಮಿಸಲ್. ಅಲ್ಲಿ ಜೋ ರೂಟ್, ಕೇನ್ ವಿಲಿಯಮ್ಸನ್ ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾ ಇದ್ರೆ, ಇಲ್ಲಿ ವಿರಾಟ್ ಅವರು ಫ್ಲಾಪ್ ಮೇಲೆ ಫ್ಲಾಪ್ ಆಗ್ತಾ ಇದ್ದಾರೆ. ಇದು ನೋಡಕ್ಕೆ ಸೀರಿಯಸ್ಲಿ ಮಗ ಎಷ್ಟು ಬೇಜಾರಾಗುತ್ತೆ ನೀವೇ ಹೇಳಿ. ಜೈಸ್ವಾಲ್ ಅಂತೂ ಸ್ಟಾರ್ಕ್ ಗೆ ವಿಕೆಟ್ ಕೊಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಅವರಂತೂ ಫಾರ್ಮ್ ಅಲ್ಲೇ ಇಲ್ಲ. ನಮ್ಮ ಇಂಡಿಯಾ ಕಡೆಯಿಂದ KL ರಾಹುಲ್ ಅಂತೂ ಇವತ್ತು ಕ್ಲಾಸಿ ಬ್ಯಾಟಿಂಗ್. ಯಾವ ಬಾಲ್ ಆಡಬೇಕು ಯಾವ ಬಾಲ್ ಆಡಬಾರ್ದು ಅಂತ ಕರೆಕ್ಟ್ ಜಡ್ಜ್ ಮಾಡಿ ಇವತ್ತು ಒಂದ್ ಕಡೆ ನಿಂತಿದ್ದಂದ್ರೆ KL ರಾಹುಲ್ ಒಬ್ರೆ. ನೋಡಿ, ಅವರೊಬ್ರೆ ಈ ಸೀರೀಸ್ ಅಲ್ಲಿ ಸ್ವಲ್ಪ ಕಷ್ಟ ಪಡ್ತಾ ಇರೋದು. ಇನ್ಯಾರು ತಲೆಗೆ ಹಾಕೊಂತ ಇಲ್ಲ. ಈ ಟೆಸ್ಟ್ ವಿನ್ ಆಗಕ್ಕಂತೂ ದೇವರಣ ಆಗಲ್ಲ, ಅಟ್ ಲೀಸ್ಟ್ ಡ್ರಾ ಆದ್ರೂ ಮಾಡ್ಕೋಬೇಕು ಅಂತೀನಿ ಅಷ್ಟೇ. ಇನ್ನೇನ್ ಮಗ, ಈ ತರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಯಾವನಿಗೆ ತಾನೇ ಸಿಟ್ಟು ಬರಲ್ಲ. ಫೀಲ್ಡಿಂಗು ಸರಿ ಇಲ್ಲ, ಬ್ಯಾಟಿಂಗು ಸರಿ ಇಲ್ಲ, ಬೌಲಿಂಗು ಸರಿ ಇಲ್ಲ. ನಮ್ಮ ಇಂಡಿಯಾದ ಯಾವ ಡಿಪಾರ್ಟ್ಮೆಂಟು ಸರಿ ಹೋಗ್ತಾ ಇಲ್ಲ. ಇನ್ನೇನು ಉಳಿತಿಲ್ಲ. ಹೋಪ್ ಫಾರ್ ದ ಬೆಸ್ಟ್ ಅಂತ ಮ್ಯಾಚ್ ನೋಡ್ಬೇಕು ಅಷ್ಟೇ. ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಹಾಕ್ರಿ. ಜೊತೆಗೆ ನಾನು ಮುಂದಿನ ವಿಡಿಯೋ ಬರೋ ತನಕ ಕ್ರಿಕೆಟ್ ನೋಡ್ತಾ ಇರಿ, ಕ್ರಿಕೆಟ್ ಆಡ್ತಾ ಇರಿ. ಬಾಯ್.